ಬದುಕಲ್ಲಿ ಗೆಲ್ಲಬೇಕು ಅಂದರೆ ಮೊದಲು ಗುರಿಯನ್ನು ಇಟ್ಕೊಳ್ಳಿ. ನಂತರ ಆ ಗುರಿ ಅನ್ನೋದು ನಿಮ್ಮನ್ನು ಯಶಸ್ಸಿನ ಹಾದಿಗೆ ತನ್ಮಂತಾನೆ ಕೊಂಡೊಯ್ಯುತ್ತೆ. ಗೆಳೆಯರ ನಮಸ್ಕಾರ. ಇದು ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್. ಸ್ವಂತಕ್ಕೆಂದು ಕಟ್ಕೊಂಡಂತಹ ಮನೆಗಳನ್ನು ಮಾರಾಟ ಮಾಡೋರು ತುಂಬ ಕಮ್ಮಿ, ಅದರಲ್ಲೂ ಹೊಸ ಮನೆಗಳನ್ನು ಮಾರಾಟ ಮಾಡೋರು ತುಂಬ ಕಮ್ಮಿ. ಅಂಥದ್ರಲ್ಲಿ ಮೈಸೂರಿನ ದಟ್ಟಗಳ್ಳಿಯ ಬಳಿ 23 ಡಬಲ್ ಫ್ಲೋರ್ ಮನೆಯೊಂದು ಮಾರಾಟಕ್ಕಿದೆ. ತಮ್ಮ ಸ್ವಂತಕ್ಕೆಂದು ಕಟ್ಕೊಂಡಂತಹ ಮನೆಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಈಸ್ಟ್ ಫೇಸ್ಗೆ ಡೋರನ್ನು ಇಟ್ಟು ನಿರ್ಮಾಣ ಮಾಡಿರುವಂತಹ ಈ ಮನೆ ಬಗಾದಿ ಪಟ್ಟಣ ಪಂಚಾಯಿತಿಯ ಖಾತೆಯನ್ನು ಹೊಂದಿದೆ. ಈ ಮನೆಗೆ 78 ಲಕ್ಷ ಕೊಟ್ಟು ಮಾಡಲಾಗ್ತಾ ಇದ್ದು, ಅದು ಕೂಡ ನೆಗೋಷಿಯಬಲ್ ಆಗೋದು. ಹೊಸದಾಗಿ ಕಟ್ಟಿರುವಂತಹ ಮನೆ ಇನ್ನೂ ಗೃಹ ಪ್ರವೇಶ ಕೂಡ ಆಗಿಲ್ಲ. 30 ಅಡಿ ರಸ್ತೆಯನ್ನು ಹೊಂದಿರುವಂತಹ ಈ ಮನೆಯ ಬಗೆಗೆ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ. ಈಗ ನೀವು ನೋಡ್ತಾ ಇರುವಂಥದ್ದು ಮನೆಯ ಅಂಗಳ. 3ರಿಂದ 4 ಟೂ ವೀಲರ್ನ ಆರಾಮಾಗಿ ನಿಲ್ಲಿಸ್ಕೊಡ್ಬಹುದು, ಅಷ್ಟು ಸ್ಪೇಷಿಯಸ್ ಆದಂತಹ ಮನೆಯ ಅಂಗಳ ಗೆಳೆಯರ. ಇದು ಲಿವಿಂಗ್ ಏರಿಯಾ ಸ್ಪೇಷಿಯಸ್ ಆಗಿದೆ. ಈಸ್ಟ್ ಫೇಸ್ ಆಗಿರೋದ್ರಿಂದ ಪಕ್ಕ ವಾಸ್ತು ಪ್ರಕಾರ ನಿರ್ಮಾಣವಾಗಿದ್ದು, ಮನೆ ಸ್ಪೇಷಿಯಸ್ ಆಗಿರುವಂಥದ್ದು. ಮನೆಯ ಮುಂಭಾಗಿಲಿಗೆ ಟೀ ಕುಡನ್ನು ಬಳಸಲಾಗಿದೆ. ನೆಲಕ್ಕೆ ವೆಟ್ರಿಫೈಡ್ ಟೈಲ್ಸನ್ನು ಬಳಸಿರುವಂಥದ್ದು. ಟಿವಿ ಕ್ಯಾಬಿನೆಟನ್ನು ನೋಡಿದ್ರಿ. ಲಿವಿಂಗ್ ಏರಿಯಾದಲ್ಲಿರುವಂತಹ ಫಾಲ್ ಸೀಲಿಂಗ್ ಡಿಸೈನ್ ಗೆಳೆಯರ. ಇದು ಕಿಚನನ್ನು ನೋಡ್ತಾ ಇದ್ದೀರಿ. ಮಾಡ್ಯುಲರ್ ಸ್ಟೈಲಿನ ಕಿಚನನ್ನು ನಿರ್ಮಾಣ ಮಾಡಲಾಗಿದೆ. ಫ್ರಿಜ್ಜನ್ನು ಇಡೋದಕ್ಕೂ ಸ್ಪೇಸನ್ನು ಪ್ರಾವಿಷನ್ ಮಾಡಿರುವಂಥದ್ದು. ಗಾಳಿ ಬೆಳಕು ಅಚ್ಚುಕಟ್ಟಾಗಿ ಕಿಚನ್ಗೆ ಬರಬೇಕು ಆ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ. ಇದು ಪೂಜಾ ರೂಮಿನ ಬಾಗಿಲನ್ನು ನಾರ್ತ್ ಫೇಸ್ಗೆ ಇರಿಸಲಾಗಿದ್ದು, ಅದನ್ನು ಸಹ ಟೀಕುಡ್ಡಲ್ಲಿ ಮಾಡಿರುವಂಥದ್ದು ಪೂಜಾ ರೂಮನ್ನು. ಇದು ಮೊದಲನೇ ಬೆಡ್ರೂಮ್. ಕ್ವೀನ್ ಸೈಜಿನ ಕಾಟನ್ನು ಆರಾಮಾಗಿ ಹಾಕಿಕೊಳ್ಬಹುದು. ವಾರ್ಡ್ರೋಬನ್ನು ನೋಡ್ತಾ ಇದ್ದೀರಿ. ಇದು ಈ ರೂಮಿನಲ್ಲಿರುವಂತಹ ಫಾಲ್ ಸೀಲಿಂಗ್ ಡಿಸೈನ್. ಒಂದು ವಲೆಗೆ ಈ ರೀತಿಯ ಪೇಂಟಿನ ಟೆಕ್ಸ್ಚರನ್ನು ಮಾಡಲಾಗಿದೆ. ಇನ್ನು 2ನೇ ಬೆಡ್ರೂಮನ್ನು ನೋಡ್ತಾ ಇದ್ದೀರಿ. ಇದು ಸಹ ಸ್ಪೇಷಿಯಸ್ ಆಗಿದೆ. ಇಲ್ಲಿಯೂ ಕ್ವೀನ್ ಅಥವಾ ಕಿಂಗ್ ಸೈಜಿನ ಕಾಟನ್ನು ಹಾಕಿಕೊಳ್ಬಹುದು. ಈ ರೂಮಿಗಿರುವಂತಹ ಫಾಲ್ ಸೀಲಿಂಗ್ ಡಿಸೈನ್ ಮತ್ತು ವಾಲಿಗಿರುವ ಪೇಂಟಿನ ಟೆಕ್ಸ್ಚರನ್ನು ನೋಡಿದ್ರಿ. ಇಲ್ಲಿಯೂ ಸಹ ಒಂದು ಚಂದದ ವಾರ್ಡ್ರೋಬನ್ನು ಮಾಡಲಾಗಿದೆ. ಇದು ಕಾಮನ್ ಬಾತ್ರೂಮ್. ಇಲ್ಲಿ ಒಂದು ವೆಸ್ಟರ್ನ್ ಸ್ಟೈಲಿನ ಕಮೋಡನ್ನು ಇರಿಸಿಕೊಡಲಾಗ್ತದೆ ಗೆಳೆಯರ. ಇದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟ್. ಇದು ಮನೆಯ ಹಿಂಭಾಗದ ಸೆಟ್ ಬ್ಯಾಕಲ್ಲಿ ಒಂದು ಇಂಡಿಯನ್ ಸ್ಟೈಲಿನ ಟಾಯ್ಲೆಟನ್ನು ನಿರ್ಮಾಣ ಮಾಡಿರುವಂಥದ್ದು. ಈ ಮನೆಗಳನ್ನು ಬಾಡಿಗೆಗೆ ಬಿಡ್ತೀನಿ ಅಂದರೂ ಪ್ರತಿ ಮನೆಗೂ 8,000 ಬಾಡಿಗೆ ಅಂತೂ ಬರ್ತದೆ. ಇನ್ನು ಮನೆಯ ಪಕ್ಕದ ಸೆಟ್ ಬ್ಯಾಕ್. ಇದು ಸ್ಟೇರ್ ಕೇಸಿನ ಕೆಳಭಾಗದಲ್ಲಿ ಪ್ರತಿ ಮನೆಗೂ ಆಗುವಂತೆ ಸಿಲಿಂಡರ್ ಇಡೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ ಗೆಳೆಯರ. ಇನ್ನು ನಿಮ್ಮನ್ನು ಮೊದಲನೇ ಮಹಡಿಯಲ್ಲಿರುವ ಮನೆಯನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುತ್ತಮುತ್ತ ಸಾಕಷ್ಟು ಮನೆಗಳಾಗಿದೆ. ವೆಲ್ ಲೊಕೇಟೆಡ್ ಅಫಿಷಿಯಲ್ ಇರುವಂತಹ ಜಾಗ ಇದು. ಇನ್ನು ಮೊದಲನೇ ಮಹಡಿಯಲ್ಲಿರುವಂತಹ ಮನೆ ಇದು. ಗ್ರೌಂಡ್ ಫ್ಲೋರಲ್ಲಿ ಏನು ಮನೆಯನ್ನು ನೋಡಿದ್ರಿ, ಸೇಮ್ ಅದೇ ರೀತಿಯ ಐಡೆಂಟಿಕಲ್ ಆದಂತಹ ಮನೆ. ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ. ಸ್ಪೇಸಲ್ಲಿರಬಹುದು, ಇಂಟೀರಿಯರ್ ಡಿಸೈನಲ್ಲಿರಬಹುದು, ಪೇಂಟಿನ ಕಲರ್ಸ್ ಇರ್ಬೋದು, ಎಲ್ಲವೂ ಐಡೆಂಟಿಕಲ್ ಆಗಿದೆ. 2 ಮನೆಗಳಿದೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ಇದ್ದರೆ ಫಸ್ಟ್ ಫ್ಲೋರಲ್ಲಿ ಒಂದು ಮನೆ ಇದೆ. ಪ್ರತಿ ಮನೆಯು 2 ಬೆಡ್ರೂಮನ್ನು ಹೊಂದಿರುವಂಥದ್ದು ಗೆಳೆಯರ. ಪ್ರತಿ ಮನೆಯು ನೀವು ಬಾಡಿಗೆಗೆ ಬಿಡ್ತೀನಿ ಅಂದ್ರೂ 8 ಸಾವಿರ ಅಂದರೆ 16,000 ಬಾಡಿಗೆಯನ್ನು ದುಡಿಯುತ್ತೆ. ಭೋಗಾದಿ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಪ್ರಾಪರ್ಟಿ ಇದು ಗೆಳೆಯರೆ. ಲೀಗಲಿ ಕ್ಲಿಯರ್ ಆಗಿದೆ. ಆದರೆ ಈ ಮನೆಗೆ ಲೋನ್ ತೆಗೆದುಕೊಳ್ತೀನಿ ಅಂದರೆ ಯಾವುದೇ ಎಲ್ಲ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ಲೋನ್ ಆಗ್ತದೆ. 75 to 80% ಲೋನನ್ನು ನೀವು ತೆಗೆದುಕೊಳ್ಬಹುದು. ಇನ್ನು ಮನೆಯ ಮೇಲ್ಭಾಗದಲ್ಲಿದ್ದೀವಿ. ಪಿಲ್ಲರ್ಗಳನ್ನು ಬಳಸಿ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು. ಮನೆಯ ಮೇಲ್ಭಾಗದಲ್ಲಿ ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ. ಅಲ್ಲೇ ನೀವು ನೋಡ್ತಾ ಇದ್ದೀರಾ, ಅದು SBM ಲೇಔಟ್. ಅದು SBM ಲೇಔಟ್ಗೆ ಅಟ್ಯಾಚ್ ಆದಾಗಿರುವಂಥದ್ದು. ಈಗ ನೀವು ನೋಡ್ತಾ ಇರುವಂಥದ್ದು ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ಗೆ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಮನೆ ಇದು ಗೆಳೆಯರೆ. ಇವತ್ತು ದಟ್ಕಳ್ಳಿಯಲ್ಲಿ ಈ ರೀತಿಯ ಮನೆ ತೆಗೆದುಕೊಳ್ತೀನಿ ಅಂದರೆ 95 ಲಕ್ಷದಿಂದ 1 ಕೋಟಿ ಇರುವಂಥದ್ದು. ಅಂಥದ್ರಲ್ಲಿ ಕೇವಲ 78 ಲಕ್ಷವನ್ನು ಈ ಮನೆಗೆ ಕೋಟ್ ಮಾಡ್ತಾ ಇರುವಂಥದ್ದು. ಹಾಗಾದರೆ ಗೆಳೆಯರೆ, ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮೆ ವಿಸಿಟ್ ಮಾಡಬೇಕು ಅಂದರೆ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ. ಮತ್ತು ಮರ್ಯಾದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್.